ಅದೇ ಏನಾದ್ರೂ ನಿಮ್ಗೆ ಈ ರೀತಿ ಇದ್ರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅನುಮಾನ ಆ ಥರದ್ದು ಏನಾದ್ರೂ ಮೂಡ್ತಾ ಇದೆಯಾ ಯಾರ ಮೇಲಾದ್ರೂ ಅಂತ ಮಾಹಿತಿ ನಿಮ್ಮ ಗಮನಕ್ಕೆ? ಇಲ್ಲ ಸರ್, ಅನುಮಾನ ಅಂತ ಯಾರ ಮೇಲೆ ಕೂಡ ನನಗೆ ಬರ್ತಾ ಇಲ್ಲ. ಹ್ಮ್ ಹ್ಮ್ ಅದೇ ಯಾರ ಹತ್ರ ಸಹ ಆ ಥರ ಇದೆಲ್ಲ ಇರಲಿಲ್ಲ. ಹ್ಮ್ 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 ದ್ವೇಷ ಆಗಲಿ ಆ ಥರ ಎಂತ ಇರಲಿಲ್ಲ. ಎಲ್ಲರ ಹತ್ರ ಫ್ರೆಂಡ್ಲಿ ಆಗಿದ್ದ. ಅವನ ಹ್ಮ್ ಸರೌಂಡಿಂಗ್ಸ್ ಇದ್ದವರು ಕೂಡ ನನಗೆ ಯಾರ ಮೇಲೆ ಕೂಡ ಅನುಮಾನ ಪಡುವಂತಾಗಿ ವ್ಯಕ್ತಿಗಳು ಇರಲಿಲ್ಲ ಅವನ ಸುತ್ತಮುತ್ತ. ಹ್ಮ್ ಹ್ಮ್ ಅವನ ಸ್ನೇಹಿತರನ್ನೇನಾದ್ರೂ ನೀವು ಮಾತನಾಡ್ಸಿದ್ರಾ? ಈಗ ನಿಮ್ಮ ತಂದೆಯವರ ಒಂದು ಥಿಂಕಿಂಗೇ ಬೇರೆ ಇರುತ್ತೆ, ಸೊ ನಿಮ್ಮ ಥಿಂಕಿಂಗೇ ಹೌದು. ಬೇರೆ ಇರುತ್ತೆ. ಈಗ ಯೋಚನೆ, ಸೊ ಇದನ್ನ ನಿಮ್ಮ ತಂದೆಯವರಿಗೆ ಕೇಳೋದ್ರಿಂದ ಆನ್ಸರು ಅಷ್ಟು ನಿಖರವಾಗಿ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ. ನಿಮ್ಮ ಕಡೆ ಅಂದ್ರೆ ಒಬ್ಬ ಯುವಕ ಆಗಿರೋದ್ರಿಂದ ನೀವು, ಸೊ ನಿಮ್ಗೆ ಹೌದು. ಯೋಚನಾ ಶಕ್ತಿ ಜಾಸ್ತಿ ಇರುತ್ತೆ, ಇದ್ರ ಬಗ್ಗೆ ಕ್ಯೂರಿಯಾಸಿಟಿ ಇರುತ್ತೆ ಏನಾಗಿರ್ಬಹುದು ಅಂತ. ಈಗ ನಿಮ್ಮ ತಂದೆಯವ್ರಿಗಿಂತ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀರಿ ನಿಮ್ಮ ಕುಟುಂಬದವ್ರಿಗಿಂತ. ಸೊ ಹಾಗಾಗಿ ನಿಮ್ಮನ್ನ ಹೌದು. ಕೇಳ್ತಾ ಇರೋದು. ಅವ್ರ ಫ್ರೆಂಡ್ಸ್ ಏನಾದ್ರು ನನ್ನ ತಮ್ಮನ ಮೇಲೆ ಯಾವ್ದಾದ್ರು ಬೇರೆ ರೀತಿಯ ಕೆಟ್ಟ ಕಣ್ಣಿತ್ತ, ಅಥವಾ ಯಾರಿಗಾದ್ರೂ ಸ್ಕೂಲಲ್ಲಿ ಗಲಾಟೆ ಅಂತದ್ದು ಏನಾದ್ರು ಮಾಡ್ಕೊಂಡಿದ್ನ ಅಂತ ಈ ರೀತಿಯಾಗಿ ಏನಾದ್ರು ನಿಮ್ಮ ಅಂದ್ರೆ ಸುಮಂತ್ ಫ್ರೆಂಡ್ ಏನಾದ್ರು ಮಾತನಾಡಿಸಿದ್ರ ಈ ಕುರಿತಾಗಿ ಸೂಕ್ಷ್ಮವಾಗಿ? ಸುಮಂತನ ಫ್ರೆಂಡ್ ಅನ್ನು ನಾನು ಅಂದ್ರೆ ಅವರೆಲ್ಲ ಮನೆಗೆ ಬರ್ತಿದ್ರು, ನಾ ಮಾತಾಡಿಸಿದ್ದೇನೆ ಎಲ್ಲರನ್ನು. ಹ್ಮ್ ಹ್ಮ್ ಮನ್ವಿತ್ ಆಗ್ಲಿ, ವೈಶಾಖ್ ಆಗ್ಲಿ, ನಿಶಾಂತ್ ಅಂತ ಇದ್ದಾರೆ, ಹ್ಮ್ ಅವ್ರ ಹತ್ರ ಎಲ್ಲರ ಹತ್ರ ಮಾತಾಡಿಸಿದ್ದೇನೆ ನಾನು. ಹ್ಮ್ ಹ್ಮ್ ಸೊ ಅವ ಫ್ರೆಂಡ್ಶಿಪ್ ಮಾಡುವವರು ಕೂಡ ಅಂದ್ರೆ ಅಂದ್ರೆ ಮಾಡೋದು ಕೂಡ ಒಟ್ಟಿಗೆ, ಅಂದ್ರೆ ಒಟ್ಟಾರೆ ಫ್ರೆಂಡ್ಶಿಪ್ ಮಾಡ್ತಿರ್ಲಿಲ್ಲ ಅವನ ಹತ್ರ. ಅವನ ಗ್ರೂಪ್ ಅದಷ್ಟೇ, ಅದಕ್ಕಿಂತ ಜಾಸ್ತಿ ಹ್ಮ್ ಎಲ್ಲರ ಹ್ಮ್ ಹತ್ರ ಸೇರ್ತಿರ್ಲಿಲ್ಲ ಹ್ಮ್ 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 ಅವನಿಗೆ. ಅಷ್ಟೇ ಅವರ ಹತ್ರ ಕಾಲೇಜ್ ಶಾಲೆಯಿಂದ ಬಂದು ಅವ್ರ ಹತ್ರನೇ ಮಾತಾಡುದು. ನೆಕ್ಸ್ಟ್ ಡೇ ಅವರಿಗೆ ಆ ಥರನೇ ಇರ್ತಿದ್ರು. ಅವರ ಅಂದ್ರೆ ಅಷ್ಟು ಮಾತ್ರ ಅಂತ. ಅದೇ ಅಷ್ಟು ಅಷ್ಟು ಸರ್ಕಲ್ ಮಾತ್ರ ಅವನಿಗೆ ಸೀಮಿತವಾಗಿದ್ದದ್ದು ಹಾಗಾದ್ರೆ. ಸೀಮಿತವಾಗಿತ್ತು. ಅಂದ್ರೆ ಅದಕ್ಕಿಂತ ದೊಡ್ಡದು ಅವನು ಎಲ್ಲರ ಹತ್ರ ಒಂದೇ ರೀತಿ ಇರ್ತಿತ್ತು, ಕ್ಲೋಸ್ ಅಂತ ಯಾರ ಹತ್ರ ನ್ಯಾಚುರಲ್ ಆಗಿ ಆಗುದಿಲ್ಲ. ಸುಮ್ನೆ ಆಗಿ ಬಾಯನ ತರ ಹಾ ಇರ್ತಾ ಇದ್ದ ಹಾಗಾದ್ರೆ. ಅಷ್ಟೇ ಇರ್ತಿದ್ದ. ಹ್ಮ್ ಎಲ್ಲರ ಹ್ಮ್ ಹತ್ರ ಹ್ಮ್ ನಗಾಡ್ತಾ ಒಳ್ಳೆದ್ರಲ್ಲಿ ಇರ್ತಿದ್ದ. ಹ್ಮ್ 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 ಸೊ ನನಗೆ ಅವರ ಮೇಲೆ ಸ್ವಲ್ಪ ಸಹ ಸಂಶಯ ಬರೋದಿಲ್ಲ, ಯಾಕಂದ್ರೆ ಅವ್ರ ಹತ್ರ ನಾನೆಲ್ಲ ಮಾತಾಡಿಸಿದ್ದೇನೆ. ಅವರು ಕೂಡ ಬೆಸ್ಟ್ ಎಲ್ಲ ಹ್ಮ್ 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 ಫ್ರೆಂಡ್ಸ್, ಹ್ಮ್ ಹ್ಮ್ ಒಳ್ಳೆ ಫ್ರೆಂಡ್ ಅಲ್ಲ ಸರ್ಕಲ್ ಅದೇ ಇತ್ತು ಅದೇ ಅವನದು. ನಾನು ಹೇಳ್ತಾ ಇರೋದು, ಈಗ ಅವ್ರ ಫ್ರೆಂಡ್ಸ್ ಮೇಲೆ ಅನುಮಾನ ಪಡೋದು ತಪ್ಪು ಅಂತಲ್ಲ. ಅವರು ಆ ಫ್ರೆಂಡ್ಸ್ ಸರ್ಕಲ್ ಅಲ್ಲಿನೇ ಅವ್ರಿಗೆ ಗೊತ್ತಿರೋ ಹಾಗೇನೆ ಸುಮಂತ್ ಜೊತೆಗೆ ಬೇರೆ ಯಾರ್ದಾದ್ರೂ ವೈಮನಸ್ಸಿತ್ತ ಅಂತ, ಈಗ ಅವ್ರನ್ನ ಅಂದ್ರೆ ನನಗೆ ಹೊರತುಪಡಿಸಿ. ಹೌದೌದು, ನನಗೆ ಈಗ ತಿಳಿದ ಮಟ್ಟಿಗೆ ಅಷ್ಟಂತ ಯಾರು ಸಹ ಇರ್ಲಿಲ್ಲ. ಅವರು ನನ್ನ ಹತ್ರ ಅವರ ಫ್ರೆಂಡ್ ಆಗ್ಲಿ ಅವನಾಗ್ಲಿ ಹ್ಮ್ ಹ್ಮ್ ಹೇಳಿಲ್ಲ. ಹ್ಮ್ 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 ಮತ್ತೆ ಈ ಘಟನೆ ಆದ ಮೇಲೆ ನಾನು ಅವರ ಹತ್ರ ಫ್ರೆಂಡ್ ಹತ್ರ ಎಲ್ಲ ಮಾತಾಡಿಸ್ಲಿಕ್ಕೆ ಸಿಗ್ಲಿಲ್ಲ. ಅವರು ನಾನು ಹೋಗ್ಲು ಸಹ ಇಲ್ಲ ನನಗೆ. ಹ್ಮ್ 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 ಅದಕ್ಕಿಂತ ಮೇಲೆ ನಾನು ಮಾತಾಡ್ಲಿಲ್ಲ ಯಾರ ಹತ್ರ ಸಹ. ಹ್ಮ್ 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 ಸೊ ಅದಕ್ಕಿಂತ ಮುಂಚೆ ನಾನು ಅವ್ರ ಹತ್ರ ಮಾತಾಡಿದ್ದೇನೆ. ನನ್ನ ಹತ್ರ ತುಂಬಾ ಕ್ಲೋಸ್ ಇದೆ ಎಲ್ಲ ಹೇಳ್ತಿದ್ದ. ಸೊ ಆ ಥರ ಅಂತ ಎಂತ ಹೇಳಿಲ್ಲ ನನಗೆ, ಎಂತ ದ್ವೇಷ ಆಗ್ಲಿ ಜಗಳ ಆಗಿದ್ದಾಗ್ಲಿ, ಹ್ಮ್ ಅವ್ರು ಯಾರಾದ್ರೂ ಅವನಿಗೆ ಬೈದದಾಗ್ಲಿ ಆ ಥರ ಎಂತ ಹೇಳಿಲ್ಲ ನನಗೆ. ಫ್ರೆಂಡ್ಸ್ ಹ್ಮ್ ಸರ್ಕಲ್ ಅಲ್ಲಿ ಅವ್ರು ಎಂತಾದ್ರು ಈಗ ಹೊರಗೆ ಆದದ್ದು ಕೂಡ ಎಂತ ಹ್ಮ್ ಹ್ಮ್ ಹೇಳಿಲ್ಲ ನನಗೆ ಈಗ. ಹ್ಮ್ 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 ಅಲ್ಲ ಅಂದ್ರೆ ಅಷ್ಟು ಎಲ್ಲ ಫ್ರೀ ಆಗಿ ನ್ಯಾಚುರಲ್ ಆಗಿ ಇದ್ದಂಥವ್ರು ಎಲ್ರು, ಏನೇ ಹಾ ಸಮಸ್ಯೆಗಳಿಲ್ದೇನೆ ಕೂಲ್ ಆಗಿದ್ದಂತ ಹೌದೌದು. ವ್ಯಕ್ತಿ ಏನು ಫ್ರೆಂಡ್ಸ್ ಅವ್ರದ್ದು. ಹ್ಮ್ ಹೌದೌದು, ಹ್ಮ್ ಒಳ್ಳೆ ಹ್ಮ್ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ತಿದ್ದ ಹ್ಮ್ 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 ದೋಸ್ತದಲ್ಲಿ. ಓಕೆ ಓಕೆ ಓಕೆ. ಸೊ ಆ ಕಡೆ ಇನ್ನೊಂದು ಇದೆಲ್ಲವೂ ಕೂಡ ಗಮನಿಸ್ತಾ ಇದ್ರೆ ಹಾ. ನಿಮ್ಮ ಗಮನಕ್ಕೆ ಏನಾದರೂ ಆ, ಅಲ್ಲಿ ನಿಮ್ಮ ಏರಿಯಾ ಸುತ್ತಮುತ್ತ, ಈ ಪ್ರಶ್ನೆ ಎಷ್ಟು ಸೂಕ್ತನೋ ಇಲ್ವೋ ಗೊತ್ತಿಲ್ಲ ನನಗೆ, ಬಟ್ ಸುಮಂತ್ ಸಾವಿಗೆ ಕಾರಣ ಹುಡುಕಬೇಕು ಅಂದ್ರೆ ಕೆಲವೊಂದಿಷ್ಟು ಸಣ್ಣ ಒಂದು ಇದನ್ನು ಕೂಡ ಎವಿಡೆನ್ಸ್ ಆಗುತ್ತಲ್ವಾ, ಹಾಗಾಗಿ ಸೊ ನಿಮ್ಮ ಹೌದು. ಒಂದು ಗಮನಕ್ಕೆ ಇದ್ದ ಹಾಗೆ ನಿಮ್ಮ ಏರಿಯಾ ಏನಿದೆ ಅಂದ್ರೆ ಸುತ್ತಮುತ್ತಲಿನ ಮನೆಗಳೇನಿದ್ದಾವೆ ಬೇರೆ ಬೇರೆ, ಸೊ ಹೌದು. ಅವ್ರುಗಳಲ್ಲಿ ನನ್ಗೆ ಹೆಸರೇನೋ ಬೇಡ, ಅದೇನೋ ಬೇಡ, ನಿಮ್ಮ ಗಮನಕ್ಕೆ ಇದೆಯಾ ಅಂತ ಒಂದು ಪ್ರಶ್ನೆ ನನಗೆ ಏನು ಅಂತಂದ್ರೆ, ಸೊ ಯಾರಾದ್ರೂ ಅನೈತಿಕ ಚಟುವಟಿಕೆಗಳು ಈ ರೀತಿಯಾಗಿ ತೊಡಗಿಕೊಳ್ಳೋದು ನಿಮ್ಮ ಗಮನಕ್ಕೆ ಯಾವತ್ತಾದ್ರೂ ಕಂಡಿದ್ಯಾ? ಏನಾದ್ರೂ ಗಮನಕ್ಕೆ ಬಂದಿದ್ಯಾ ಆ ತರದ್ದು? ಇಲ್ಲ ಸರ್, ಅಂದ್ರೆ ಈ ಏರಿಯಾ ನಾವು ಬಂದು ಇಲ್ಲಿ 13 ಇಯರ್ಸ್ ಆಯ್ತು. ಈಗ ಹ್ಮ್ 13 ಇಯರ್ಸ್ ಓಕೆ. ಅಲ್ಲಿ ನಾನು ಸಹ ಅವ ಹೋಗುವ ದಾರಿಯಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 9th ತನಕ ಅದೇ ದಾರಿಯಲ್ಲಿ ಹೋದದ್ದು. ಹ್ಮ್ ಹ್ಮ್ ಮತ್ತೆ ಈಚೆಯಿಂದ ನಾವು ಗಾಡಿ ಎಲ್ಲ ಬಂತು, ಈಚೆಯಿಂದ ಹೋಗ್ತಿದ್ದದ್ದು, ಹ್ಮ್ ಹ್ಮ್ ನಡ್ಕೊಂಡು ಹೋಗ್ತಿರ್ಲಿಲ್ಲ ಅದಾದ್ಮೇಲೆ. ಹ್ಮ್ ಹ್ಮ್ ಸೊ ನಾನು ಇಷ್ಟು ಸಮಯ ಇಲ್ಲಿರುವಾಗ ಸಹ ನನಗೆ ಅಂತ ಒಂದು ಏರಿಯಾ ಅಂತ ಇದು ಅನಿಸ್ಲಿಲ್ಲ. ಅಂದ್ರೆ ಹ್ಮ್ ಇಲ್ಲಿ ಇವನ್ ಇದು ಸಹ ಒಂದು ಈ ತುಂಬಾ ತರುಣರು ಅಂತ ಯಾರು ಅಂತದ್ದು ಜವಾನರು ಅಂತ ಹೇಳ್ತಾರಲ್ಲ, ಹ್ಮ್ 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 ಅಂತದ್ದು ಅಂತ ನನಗೆ ಇಲ್ಲಿ ಯಾರು ಇಲ್ಲ. ಅಂದ್ರೆ ಈಗ ಸಂಜೆ ಆಗುವಾಗ ಹೋಗಿ ಆಟ ಆಡುದು ಆಗ್ಲಿ ಈ ಹ್ಮ್ ಏರಿಯಾದಲ್ಲಿ ಇಲ್ಲ. ಅದು ಹ್ಮ್ 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 ಸೇರುದು ಎಲ್ಲರೂ ಸೇರುದು ಹ್ಮ್ ಹ್ಮ್ ಅಂತ ಆ ಪ್ರಾಯಕ್ಕೆ ಬಂದ ಹುಡುಗ ಯುವಕ ಯುವತಿಯರು ಸಹ ಇಲ್ಲಿ
ಹ್ಮ್ ಅಂತ ಒಂದು ಏಜಿನವರಂತೂ ಇಲ್ಲ ಇಲ್ಲಿ. ಹ್ಮ್ 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 ಸೊ ನಾನು ಇದುವರೆಗೂ ಅಂತ ಆ ಚಟುವಟಿಕೆಗಳೆಲ್ಲ ಇಲ್ಲಿ ನಡೆದು ಅಂತಂದ್ರೆ ನನಗೆ ನಂಬಲಿಕ್ಕೆ ಆಗುದಿಲ್ಲ ಅಂತ. ಅಷ್ಟು ಒಳ್ಳೆ ಏರಿಯಾ ಇದು. ಅಲ್ಲ ಅಲ್ಲ ಇದುವರೆಗೆ ಓಕೆ. ನನಗೆ ಹಾಗೆ ಫೀಲ್ ಆದದ್ದು. ಅಲ್ಲ ಅಂದ್ರೆ ನಿಮ್ಮ ಗಮನಕ್ಕೆ ಯಾವುದು ಬಂದಿಲ್ಲ ಹಾಗಾದ್ರೆ ಆ ತರ ಇಲ್ಲ ಇಲ್ಲಿ ಆ ಏನಾದ್ರೂ ಥರದ್ದು ಇಲ್ಲ ಇತ್ತು ಇಲ್ಲಿ. ಅಥವಾ ಆಗ್ತಾ ಇತ್ತು ಅಂತಂದ್ರೆ ಈ ಪ್ರಶ್ನೆನ ಯಾಕೆ ಕೇಳಿದೆ ಅಂದ್ರೆ ಆ, ಸುಮಂತ್ ಒಂದು ಬಾಂಡಿಂಗ್ ನೋಡಿದ್ರೆ ಅವನು ಹೊರಗಡೆ ಜನರ ಜೊತೆ ಬೆರೆಯೋದು ಎಲ್ಲವನ್ನು ಕೂಡ ನೋಡಿದ್ರೆ ಸುಮಂತ್ಗೆ ಯಾವುದೇ ರೀತಿಯಾದಂತ ವೈಮನಸ್ಸಾಗ್ಲಿ ಯಾರೇ ಆಗ್ಲಿ ಯಾರು ಇಲ್ಲ, ಎಲ್ಲರೂ ಆ ಯುವಕನ ಆ ಮಗುವನ್ನ ಪ್ರೀತಿಸುವಂತವ್ರೆ. ಹೌದು ಸೊ ಅವ್ನ್ ಕೆಲಸ ಆಯ್ತು, ಅವ್ನ್ ಪಾಡಿಗೆ ಅವ್ನು ಇದ್ದವನು, ಯಾರಾದ್ರೂ ಒಂದು ಹೆಲ್ಪ್ ಕೇಳಿದ್ರೆ ತನ್ನ ಕೈಲಾದ್ರೆ ಹೆಲ್ಪ್ ಮಾಡೋವನು, ಇಲ್ಲ ಅಂದ್ರೆ ತನ್ನ ಪಾಡಿಗೆ ತಾನಿದ್ದವನು ಒಂದು ಫ್ರೆಂಡ್ ಸರ್ಕಲ್ ಅಲ್ಲೇ ತನ್ನ ಏನ್ ಮಾತನಾಡಬೇಕು ಏನ್ ಕೆಲಸ ಅಷ್ಟೇ ಹೌದು ಸೀಮಿತವಾಗಿದ್ದಂತ ಮಗು ಅದು. ಹೌದು ಸೊ ಆ ಒಂದು ಮಗುವನ್ನ ಹೀಗೆ ಕೊಲೆ ಮಾಡೋದಕ್ಕೆ ಸಾಧ್ಯ ಅಂತ ಅದಕ್ಕೆ ಕೆಲವೊಂದಿಷ್ಟು ಅನುಮಾನಗಳು. ಏನಾದ್ರೂ ಯಾರಾದ್ರೂ ಅನೈತಿಕ ಚಟುವಟಿಕೆಯಲ್ಲಿ ಪಾಲ್ಗೊಂಡಂತ ಸಂದರ್ಭದಲ್ಲಿ, ಇವನು ದೇವಸ್ಥಾನಕ್ಕೆ ಹೋಗಬೇಕಾದಂತ ಸಂದರ್ಭದಲ್ಲಿ ಅಚಾನಕವಾಗಿ ಇವನೇನಾದ್ರೂ ನೋಡ್ಬಿಟ್ಟಿದ್ರೆ, ಇವನು ಇದನ್ನೆಲ್ಲವನ್ನು ಕೂಡ ಬೇರೆಯವ್ರಿಗೆ ಹೇಳ್ಬೋದು ಅನ್ನೋ ಕಾರಣಕ್ಕೆ ಅವನ ಮೇಲೆ ಹಲ್ಲೆ ಮಾಡಿ ಆ ರೀತಿ ಅದೇ ಆಗಿರ್ಬಹುದಾ ಅದೇ. ಅನ್ನೋ ಒಂದು ಅನುಮಾನಕ್ಕೋಸ್ಕರ ಕೇಳುವಂತದ್ದು. ಬೇರೆ ಹಾ ನಿಮ್ಮ ಹೌದು ಸುತ್ತಮುತ್ತಲಿನವ್ರಿಗೆ ಕೆಟ್ಟದ್ದು ಅಥವಾ ಈ ಉದ್ದೇಶದಿಂದ ಯಾವುದು ಕೇಳಿರುವಂತದ್ದಲ್ಲ. ಸೊ ಹೌದು ಈಗೂ ಆಗಿರಬಹುದಾ ಅನ್ನೋ ಒಂದು, ಯಾಕಂದ್ರೆ ಸಾಕಷ್ಟು ವಿಷಯಗಳು ಆ ಕುರಿತಾಗಿಯೂ ಕೂಡ ಸದ್ದು ಮಾಡ್ತಾ ಇದೆ. ಸದ್ದು ಮಾಡ್ತಾ ಆ, ಇದೆ. ಹೌದು ಹೌದು ಹಾಗಾಗಿ ಆ ಒಂದು ಅನುಮಾನದಲ್ಲಿ ನಿಮ್ಮನ್ನ ಕೇಳಿರುವಂತದ್ದು. ಯಾಕಂದ್ರೆ ಇವತ್ತು ನಿಮ್ಮ ತಂದೆಯವರಿಗೆ ಗಮನಕ್ಕೂ ಬರೋದಕ್ಕೂ ಮತ್ತು ನಿಮ್ಮ ಗಮನಕ್ಕೂ ಬರೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಹೌದು ಆ, ಹೌದು. ಅಂದ್ರೆ ಹಾಗಾಗಿ ಈಗ ನೀವು ಅವ್ರಿಗಿಂತ ಸ್ವಲ್ಪ ಆಕ್ಟಿವ್ ಆಗಿ ಜಾಸ್ತಿ ಇರ್ತೀರಾ. ಅವರು ಅವ್ರ ಕೆಲಸದಲ್ಲಿ ಮನೆ ಕೆಲಸ ಅದು ಅವ್ರ ಪಾಡಿಗೆ ಅವರು ಇರ್ತಾರೆ. ಸೊ ಹೆಚ್ಚು ಬೇರೆ ಯಾವ್ದ್ರ ಬಗ್ಗೆ ಒಂದು ಗಮನ ಕೊಡ್ತಾ ಇರೋದಿಲ್ಲ. ನೀವು ಗಮನ ಕೊಡ್ತೀರಿ ಅಂತ ಹೇಳ್ತಾ ಇಲ್ಲ, ಬಟ್ ಅದು ಸ್ವಲ್ಪ ನಮಗೆ ಕ್ಯೂರಿಯಾಸಿಟಿ ಯುವಕರಲ್ಲಿ ಇದ್ದೇ ಇರುತ್ತೆ. ಸೊ ಯಾರು ಹೌದು ಇವರು, ಯಾಕೆ ಹೋದ್ರು, ಒಂದು ಒಬ್ಬ ವ್ಯಕ್ತಿ ಹೋಗುವಂತ ರೂಟ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚೇಂಜ್ ಆದಾಗ ಸಹಜವಾಗಿ ನಾವೇ ಆಗ್ಲಿ ನೀವೇ ಆಗ್ಲಿ ಒಂದು ಡೌಟ್ ಅದೇ ಬರುತ್ತೆ. ತಪ್ಪು ಅಂತ ಅಲ್ಲ ಡೌಟ್ ಅದು. ಬರ್ತದೆ. ಹೌದು ಯಾಕೆ ಇವರು ರೆಗ್ಯುಲರ್ ಆಗಿ ಈ ಕಡೆ ಹೋಗ್ತಾ ಇದ್ರು, ಈಗ ಇವತ್ತು ಯಾಕೆ ಈ ಕಡೆ ಹೋಗಿದ್ರು ಅಂತ ಈ ರೀತಿಯಾದ ಕ್ಯೂರಿಯಾಸಿಟಿ ಆಗಿರ್ಬೋದು, ಅದೆಲ್ಲವೂ ಇರುತ್ತೆ ಹಾ ಸಹಜವಾಗಿ. ಹೌದು ಹೌದು. ಸೊ ಆ ಒಂದು ಕುರಿತಾಗಿನೇ ನಿಮ್ಮ ಹತ್ರ ಈ ಪ್ರಶ್ನೆಯನ್ನ ಕೇಳಿರುವಂತದ್ದು. ಆದ್ರೆ ಅಂತದ್ ಯಾವ್ದು ಕೂಡ ನಿಮ್ಮ ಗಮನಕ್ಕೆ ಬಂದಿದೆಯಾ ಅಂತ ಬಂದಿಲ್ಲ. ಬರ್ಲಿಲ್ಲ ಸದ್ಯಕ್ಕೆ ಬರ್ಲಿಲ್ಲ. ಅಂದ್ರೆ ನಾನು ಸಹ ಈಗ ನನ್ಗೆ ಕಾಲೇಜ್ ಸ್ಟಾರ್ಟ್ ಆಗಿ ಆಗಸ್ಟ್ ಅಲ್ಲಿ ಸ್ಟಾರ್ಟ್ ಆಗಿದೆ. ಕಾಲೇಜ್ ಅಂತ ಅಲ್ಲ, ನಾನೀಗ ಸಾಧಾರಣ ಈ ದಾರಿಯಲ್ಲಿ ಹೋಗುವ ದಾರಿಯಲ್ಲಿ ಹೋಗದೇನೆ ಒಂದು 7-8 ತಿಂಗಳು ಕಲ್ದಿದೆ. ಅಂದ್ರೆ ನಾನು ಅಷ್ಟು ಹ್ಮ್ ಆ ಹ್ಮ್ ದಾರಿ ಹ್ಮ್ ಯೂಸ್ ಮಾಡಿಲ್ಲ. ನನ್ನ ಹತ್ರ ಸ್ಕೂಟಿ ಉಂಟು ಈಗ, ಹ್ಮ್ ಹಾಗೆ ಹ್ಮ್ ನಾನು ಹ್ಮ್ ಈಚೆ ದಾರಿಯಲ್ಲೇ ಹೋಗುದಲ್ಲ. ಹ್ಮ್ ಹ್ಮ್ ಸೊ ನನಗೆ ಸದ್ಯಕ್ಕೆ ನನಗೆ ತಿಳಿದ ಮಟ್ಟಲ್ಲಿ ಈ ಏರಿಯಾದಲ್ಲಿ ಆ ತರದ್ದು ಎಂತ ನಡಿಲಿಲ್ಲ. ಹ್ಮ್ 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 ಹಾಗೆ ನಡೀತಿದ್ರೆ ಇಷ್ಟೊತ್ತಿಗೆ ನಾನು ಹೇಳಿ ಆಗ್ತಿತ್ತು. ಈ ಹ್ಮ್ 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 ಏರಿಯಾದಲ್ಲಿ ನನಗೆ ಅಂತ ನಾನು ಕಂಡ ಮಟ್ಟಿಗೆ ಒಳ್ಳೆ ಏರಿಯಾ ಆಗಿತ್ತು. ಹ್ಮ್ 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 ಹಾಗಾದ್ರೆ ಆ ಥರದ್ದು ಯಾವುದು ಇಲ್ಲ ಅಲ್ಲಿ. ಇಲ್ಲ ನನಗೆ ನನ್ನ ಒಬ್ಸರ್ವ್ಗೆ ಬರಲಿಲ್ಲ ಅಂಥದ್ದು ಎಂಥದ್ದು ಸಹ ನಾನು ಇಲ್ಲಿ ನೋಡಲಿಲ್ಲ. ಓಕೆ ಓಕೆ. ಹೌದು ಅದೇ ಈಗ ಪೊಲೀಸ್ ತನಿಖೆ ಅಂತೂ ಗೌಪ್ಯವಾಗಿ ನಡೀತಾ ಇದೆ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಸೊ ನಾವು ಪೊಲೀಸ್ ತನಿಖೆಗೆ ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಅದನ್ನು ಹೊರತುಪಡಿಸಿನೇ ಕೆಲವೊಂದಿಷ್ಟು, ಯಾಕಂತಂದ್ರೆ ಆ, ಸಣ್ಣ ಒಂದು ಮಾಹಿತಿಯು ಕೂಡ ಒಂದು ಸಾಕ್ಷಿಯನ್ನು ಹುಡುಕೋದಕ್ಕೆ ಸಾಧ್ಯ ಆಗುತ್ತೆ. ಹಾ ಹೌದು ಸೊ ಹಾಗಾಗಿ ಯಾರ ಮೇಲೂ ಅನುಮಾನ ಪಡೋದು ತಪ್ಪು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಹಾಗಂತ ಎಲ್ರೂ ಅನುಮಾನಿಸದೇ ಇರೋಕ್ಕೂ ಆಗಲ್ಲ ಕೆಲವೊಂದು ಕೇಸ್ಗಳಲ್ಲಿ. ಹೌದು. ಸೊ ಹಾಗಾಗಿನೇ ಆ, ಒಂದು ಸಣ್ಣದಾಗಿ ಏನಾದರೂ ನಿಮ್ಗೆ ಏನಾದರೂ ಕ್ಲೂ ಇತ್ತಾ ಅಂತ. ಯಾಕಂದ್ರೆ ಆ ಒಂದು ಪ್ರೂಫ್ ಕೂಡ ಪೊಲೀಸರಿಗೆ ನೀಡಿದ್ರೆ ಅದರಿಂದನೂ ಅವರು ಮುಂದೆ ತನಿಖೆ ಮಾಡಬಹುದು. ನ್ಯಾಯ ಸಿಗುವಂತ ಸಾಧ್ಯತೆ, ಬೇಗ ಸಿಗುವಂತ ಸಾಧ್ಯತೆ ಇರುತ್ತೆ. ಸೊ ಆ ಹಾ ಉದ್ದೇಶಕ್ಕಾಗಿ ಹಾಗೆ. ಕೇಳಿರುವಂತದ್ದು, ಬೇರೆ ಉದ್ದೇಶ ಏನಲ್ಲ. ಹೌದೌದು. ಅಲ್ಲ ಉದ್ದೇಶ ಒಳ್ಳೆಯದೇ.